ಬ್ಯಾಕ್ ಟು ದ ಚಾನೆಲ್. ನಾನು ಒಂದು ಯುನೀಕ್ ಟ್ರೈ ಮಾಡಿದ್ದೀನಿ ಆ್ಯಂಡ್ ಒಂದೊಳ್ಳೆ ಪ್ರಯತ್ನ. ಸೊ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ನ ಮೇಕ್ ಓವರ್ ಮಾಡಿದ್ದೀನಿ. ಸೊ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಾಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ, ನಿಮ್ಗೆ ಯಾರಾದರೂ ಎಲ್ಪ್ ಆದರೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈ ರೀತಿಯೂ ಮಾಡಬಹುದು, ಮಿನಿಮಮ್ ಕಾಸ್ಟಲ್ಲಿ ಅಥವಾ ಓಲ್ಡ್ ಇರೋದಕ್ಕೆ ಒಂದು ನ್ಯೂ ಲುಕ್ ಕೊಡ್ಬೋದು ಅನ್ನೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಬಿಲೀವ್ ಮಾಡ್ತಾ. ಸೊ ವೆಲ್ಕಮ್ ಟು ದ ಚಾನೆಲ್. ಆ್ಯಂಡ್ ನಾನು ನಿಮ್ಮ ಮಗಳು ಸುಷ್ಮಿ ಕನ್ನಡತಿ. ಆ್ಯಂಡ್ ಒನ್ಸ್ ಲುಕ್ ನೋಡ್ಬಿಡೋಣ ಹೇಗಿದೆ ಅಂತ. ಸಿ, ಇಟ್ಸ್ ಜಸ್ಟ್ ವಾವ್, ಫ್ಯಾಬ್ಯುಲಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಫಿನಿಶಿಂಗ್ ಬಂದಿದೆ ಅಂತ. ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಕಲರ್ ಕಾಂಬಿನೇಷನ್ ಇರ್ಬೋದು, ಜೊತೆಗೆ ಲುಕ್ ವೈಸ್ ಹಾಸಮ್. ನಂಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಸೊ ಇದು ಹೇಗೆ ಮೇಕ್ ಓವರ್ ಮಾಡಿದೆ ಆ್ಯಂಡ್ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಾಚ್ ಆ್ಯಂಡ್ ಡೂ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ಹಾಯ್ ಫ್ಯಾಮಿಲಿ, ಸೊ ವೆಲ್ಕಮ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸೊ ಹೇಗೆ ಮೇಕ್ ಓವರ್ ಮಾಡ್ತಿದ್ದೀನಿ ಅಂತ. ಸೊ ಇದು ಫಸ್ಟ್ ಲುಕ್, ಓಲ್ಡ್ ಲುಕ್ ಹೇಗಿತ್ತು ಅಂತ. ಆ್ಯಕ್ಚುಲಿ ವುಡ್ದು ಇದು ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಹಳೇದು, ನಾಟ್ ಸ್ವಲ್ಪ, ಅರೌಂಡ್ ಒಂದು 10 years ಮೇಲಾಗಿದೆ ಆ ಒಂದು ಇದಕ್ಕೆ. ಸೊ ಇದು ಆಫ್ಟರ್ ಮೇಕ್ ಓವರ್ ಮಾಡಾದಮೇಲೆ ಲುಕ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಏನೋ ಗೊತ್ತಾ, ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬಾ ಪ್ರೌಡ್ ಫೀಲ್ ಆಯಿತು ಇದನ್ನು ನೋಡಿದ್ಮೇಲೆ, ಈ ಒಂದು ಮೇಕ್ ಓವರ್ನ ನೋಡಿದ್ಮೇಲೆ. ಸೊ ಫಸ್ಟು ನಾನು ಸ್ಕೇಲಲ್ಲಿ, ಮನೇಲಿ ನಮಗೆ ಯೂಶ್ವಲಿ ಸ್ಕೇಲ್ ಇರುತ್ತೆ ಮಕ್ಕಳದು ಅದು ಇದೆಲ್ಲ. ಸೊ ಆ ಸ್ಕೇಲಲ್ಲಿ ಆ ಪಟ್ಟಿ ಅಳತೆಗಳನ್ನ ತೊಗೊಂಡು, ಸೊ ಆ ಶೀಟ್ ಏನಿರುತ್ತೆ ಆ ಶೀಟ್ನ ಕಟ್ಕೊತೀನಿ. ಫಸ್ಟ್ ಆಫ್ ಆಲ್ ಈ ಶೀಟ್ ಎಲ್ಲಿ ತೊಗೊಂಡೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಸೊ ನಿಮಗೆ ಆನ್ಲೈನಲ್ಲಿ ಎಲ್ಲ ಕಡೆ ತುಂಬ ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಹೇಳ್ದಾಗೆ ನಾನು ಮೀಶೋ ಮತ್ತು ಅಮೆಝಾನಲ್ಲಿ ಸೊ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಈ ಥರ ಶೀಟ್ಸ್, ಕಿಚನ್ಗಿರ್ಬೋದು ಅಥವಾ ಈ ರೀತಿ ಏನಾದರೂ ಮೇಕ್ ಓವರ್ ಮಾಡೋದಕ್ಕೆ ಶೀಟ್ಸ್ ಇರ್ಬೋದು, ಹೋಮ್ ಅಪ್ಲಯನ್ಸಸ್ ಇರ್ಬೋದು, ಅಥವಾ ಮನೆಗೆ ಏನಾದರೂ ಡೆಕೋರೇಟಿವ್ ಐಟಮ್ಸ್ ಏನಾದರೂ ಇದ್ದರೆ ಅಲ್ಲಿ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೊ ನಾನು ಕೂಡ ಅಲ್ಲಿಂದನೇ ಬೈ ಮಾಡಿರೋದು. ಸೊ ಅಮೆಝಾನಲ್ಲಿ ಇದೊಂದು ಶೀಟು 400 ಸೆಂಟಿಮೀಟರ್ ನಾನು ತೊಗೊಂಡಿದ್ದೀನಿ. ಇದಕ್ಕೆ 290 rupees or 300 rupees ಏನೋ ಕಾಸ್ಟ್ ಆಯಿತು ಅಷ್ಟೇ ನನಗೆ. ಸೊ ಅದು ಫಸ್ಟು ಸ್ಕೇಲಲ್ಲಿ ಆ ಪೀಸ್ಗಳೇನಿದೆ ಅದನ್ನೆಲ್ಲ ಫಿಲ್ ಮಾಡ್ಕೊತಿದ್ದೀನಿ. ಅದು ಏನಿದೆ ಸೈಜ್ ಅನ್ನೋದನ್ನು ನಾನು ಪೆನ್ ಮತ್ತು ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಅಷ್ಟನ್ನು ಕಟ್ ಮಾಡಿಕೊಂಡು ಸ್ಟಿಕ್ ಮಾಡ್ತಾಯಿದ್ದೀನಿ ನೀಟಾಗಿ. ಸೊ ಅದಕ್ಕೆ ನಾನು ಒಂದು ATM ಕಾರ್ಡ್ ಇರ್ಬೋದು ಅಥವಾ ಒಂದು ಪೀಸ್ ಏನಾದರೂ ಪಟ್ಟಿ ಥರ ಇರೋದನ್ನು ತೊಗೊಂಡು ನೀಟಾಗಿ ಹಿಂದೆಗಡೆ ಒಂದು ಶೀಟ್, ವೈಟ್ ಶೀಟ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ಮೇಲ್ಗಡೆ ಸ್ಟಿಕ್ ಮಾಡಿ ಅಲ್ಲಿಂದ ರ್ಯಾಪ್ ಮಾಡಬೇಕು ಕೆಳಗಡೆಗೆ. ಸೊ ನಾನು ಆಲ್ಮೋಸ್ಟ್ ಇಷ್ಟು ಮುಗಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ. ಸೊ ಫಸ್ಟು ಒಳಗಡೆ ಬಾಕ್ಸಸ್ಗಳೇನಿರುತ್ತೆ ಅದನ್ನೆಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ. ಇದು ನೆಕ್ಸ್ಟ್ ಬಂದು ಕಾರ್ನರ್. ಸೊ ಇದು ಆ್ಯಕ್ಚುಲಿ ಸೆಲ್ಫ್ ವಿಡಿಯೋ. ನಾನು ಸೆಲ್ಫ್ ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕ್ಲಾರಿಟಿಯಾಗಿ ಗೊತ್ತಾಗ್ತಿಲ್ಲ, ಬಿಕಾಸ್ ಯಾರೂ ಇರಲಿಲ್ಲ ಆ ಟೈಮಲ್ಲಿ ಮನೇಲಿ ನನಗೆ ಹೆಲ್ಪ್ ಮಾಡೋದಕ್ಕೆ ವಿಡಿಯೋಗೆ. ಸೊ ಹಾಗಾಗಿ ನಾನು ಸೆಲ್ಫ್ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ನಾನೇ ಸ್ಟಿಕ್ ಮಾಡಿಕೊಂಡು ನಾನೇ ರ್ಯಾಪ್ ಮಾಡಿರೋದು. ಆ್ಯಂಡ್ ಆ್ಯಕ್ಚುಲಿ ಮೊಬೈಲ್ ಇಟ್ಟು ವಿಡಿಯೋ ಮಾಡ್ಬೋದಿತ್ತು, ಬಟ್ ಅಷ್ಟು ನನಗೆ ಟೈಮ್ ಇರಲಿಲ್ಲ. ಸೊ ಹರಿಯಲಿದ್ದೆ ನಾನು. ಸೊ ಹಾಗಾಗಿ ನಾನು ಹಾಗೆ ಸ್ವಲ್ಪ ಕೈಯಲ್ಲೇ ಹೋಲ್ಡ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಒಂದು ಸ್ವಲ್ಪ ಹಿಂಟ್ ಸಿಕ್ಕಿದ್ರೂ ಸಾಕಲ್ವ, ಸೊ ನಿಮಗೆ ಗೊತ್ತಾಗ್ಬಿಡತ್ತೆ. ಸೊ ಹಾಗಾಗಿ ನಾನು ಆ ರೀತಿ ಸ್ಟಿಕ್ ಮಾಡೋದನ್ನು ಒಂದಷ್ಟು ಮಿಡ್ಡಲ್ಲಿ ಒಂದಷ್ಟು ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಅದು ಗೊತ್ತಾಗಲಿ ಅಂತ. ಸೊ ಹಿಂದೆಗಡೆಯಿಂದ ಒಂದು ಶೀಟ್ ಇರುತ್ತೆ, ಮೇಲ್ಗಡೆ ರ್ಯಾಪ್ ಮಾಡಿ ಕೆಳಗಡೆಯಿಂದ ಎಳ್ಕೊಂಡು ಬಂದರೆ ಸೊ ಅದು ಸ್ಟಿಕ್ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಎಡ್ಜ್ ಟು ಎಡ್ಜ್ ನೋಡಿಕೊಂಡು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸೊ ನಾನು ಆದಷ್ಟು ಪ್ರಯತ್ನಪಟ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಕ್ ಓವರ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಸೆಲ್ಫ್ ಅಡ್ಜಸ್ಟಿವ್ ಟೇಪ್ ಅಥವಾ ಶೀಟ್ ಏನಿರುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಇರುತ್ತೆ. ನಿಮಗೆ ತುಂಬ ವೆರೈಟಿ ಸಿಗುತ್ತೆ ಆನ್ಲೈನಲ್ಲಿ. ನೀವು ಒಂದ್ಸಲ ಸೆಲ್ಫ್ ಅಡ್ಜಸ್ಟಿವ್ ಟೇಪ್ ಅಥವಾ ಶೀಟ್ ಮೇಕ್ ಓವರ್, ಡಿಸೈನ್ ಮೇಕ್ ಓವರ್ ಅಂತ ಸಮಥಿಂಗ್ ಏನಾದರೂ ಓಡಿದ್ರೆ ಸೊ ನಿಮಗೆ ಆ ರೀತಿ ತುಂಬ ಮೇಕ್ ಓವರ್ ಡಿಸೈನ್ಸ್ ಎಲ್ಲ ಬರುತ್ತೆ. ಸೊ ನೀವು ಅದರಲ್ಲಿ ನಿಮಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು, ಸೊ ಆ ರೀತಿ ಎಷ್ಟು ವೆರೈಟಿ ಬೇಕಾದರೂ ನೀವು ಸಿಗುತ್ತೆ ನಿಮಗೆ, ಅದರಿಂದ ತೊಗೋಬೋದು. ಬಟ್ ಏನಂದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಷ್ಟೆ. ನನಗೆ ಈ ಒಂದು ಮೇಕ್ ಓವರ್ನ, ಈ ಒಂದು ಟೇಬಲ್ಗೆ ಮೇಕ್ ಓವರ್ ಮಾಡೋದಕ್ಕೆ ಮಾರ್ನಿಂಗ್ 11 to 6 o'clockವರೆಗೂ ಟೈಮ್ ತೊಗೊಂಡಿದ್ದೀನಿ. ಆ್ಯಂಡ್ ಮಿಡಲಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕೂಡ ಮಾಡಿರೋದು. ನೀವು ಇಲ್ಲ ಕರೆಕ್ಟಾಗಿ ಬರೀ ಇದು ಒಂದನ್ನೇ ಮಾಡ್ತೀನಿ ಅಂದರೆ 4 to 5 hours. ಸೊ ಇದನ್ನು ಮೇಕ್ ಓವರ್ ಮಾಡೋದಕ್ಕೆ ನಿಮಗೆ ಇದನ್ನೇ ಕಂಪಲ್ಸರಿಯಾಗಿ
ಮಾಡ್ತೀನಿ ಅಂದರೆ 4 to 5 hours ಸಾಕಾಗುತ್ತೆ. ಸೊ ಇದನ್ನು ಮೇಕ್ ಓವರ್ ಮಾಡೋದಕ್ಕೆ. ಸೊ ನಾನು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡೆ ಬಿಕಾಸ್ ಮಧ್ಯೆ ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅದನ್ನು ಮುಗಿಸ್ಕೊಂಡೆ. ಆ್ಯಂಡ್ ಒಳಗಡೆ ಎಲ್ಲ ನಿಮಗೆ ವುಡ್ದು ಕಾಣಿಸ್ತಿದೆಯಲ್ಲ, ಸೊ ಅಲ್ಲೂ ಎಲ್ಲನೂ ಪೇಸ್ಟ್ ಮಾಡ್ಕೋಬೇಕು. ಸೊ ನಾನು ಇದನ್ನು 400 ಸೆಂಟಿಮೀಟರ್ ತೊಗೊಂಡಿದ್ದು. ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡೋದಕ್ಕೆ ಫಿನಿಶ್ ಆಯಿತು. ಸೊ ನಿಮ್ದು ಯಾರ್ದಾದ್ರೂ ಇನ್ನೂ ಸ್ವಲ್ಪ ಬೇರೆ ಡಿಸೈನ್ ಡ್ರೆಸ್ಸಿಂಗ್ ಟೇಬಲ್ ಇದ್ದರೆ ಅಥವಾ ಬೇರೆ ಥರ ಏನಾದರೂ ಬೇರೆ ಏನಕ್ಕಾದರೂ ಮಾಡೋದಿದ್ರೆ ಸೊ ಕ್ವಾಂಟಿಟಿ ನೋಡಿಕೊಂಡು ನೀವು ಬೈ ಮಾಡ್ಕೋಬೇಕು. ಸೊ ನನಗೆ ಇದು ಒಂದು ಮಾಡೋದಕ್ಕೆ 400 ಸೆಂಟಿಮೀಟರ್ ಸಾಕಾಯಿತು, ಅಂದರೆ 19 feet ಸಮಥಿಂಗ್ ಏನೋ ಬರುತ್ತೆ. ಸೊ ಅದು ನನಗೆ ಇದಕ್ಕೆ ಸಾಕಾಯಿತು. ಸೊ ಬೇರೆ ಏನಾದರೂ ಬೇಕು ಅಥವಾ ಬೇರೆ ಇನ್ನೇನಕ್ಕಾದರೂ ಬೇಕು ಅಂದರೆ ಸ್ವಲ್ಪ ಅದರ ಅಡ್ಜಸ್ಟ್ಮೆಂಟ್ ಏನಿರುತ್ತೆ ಸೊ ಅದಕ್ಕೆ ತಕ್ಕಂತೆ ನೀವು ಅದನ್ನು ಬೈ ಮಾಡ್ಕೊಳ್ಳಿ. ಸೊ ಇದ್ರ ಕಾಸ್ಟ್ ಅರೌಂಡ್ ಒಂದು 300 ಅಲ್ಲೇ ಮುಗಿಯುತ್ತೆ. ಆ್ಯಂಡ್ ವೆರಿ ನೈಸ್ ಫಿನಿಶಿಂಗ್ ಕೂಡ ಬರುತ್ತೆ. ಆ್ಯಂಡ್ ಲುಕ್ ವೈಸ್ ಹಾಸಮ್ ಆಗಿ ಕಾಣಿಸುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಲಿಂಕ್ ಬೇಕಿದ್ರೆ ಖಂಡಿತವಾಗ್ಲೂ ಕೇಳಿ, ನಾನು ಆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ನಾನು ಫೈನಲಾಗಿ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತಿದ್ದೀನಿ. ಬಟ್ ಅದನ್ನು ಮಾಡೋದಕ್ಕೆ ನಾನು ಎಷ್ಟು ಪೇಪರ್ ಅಂದರೆ ಹಿಂದೆ ಅದನ್ನು ಸ್ಟಿಕ್ ಮಾಡಿರ್ತಾರಲ್ಲ, ಸೊ ಆ ಪೇಪರ್ಗಳೆಲ್ಲ ಪೀಸ್ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಅಲ್ಲೇ ಬಿದ್ದಿದೆ. ಸೊ ಇಷ್ಟು ಅಂದ್ಕೊಂಡಿದ್ದೀನಿ ನಾನು ಅದೊಂದನ್ನು ರೆಡಿ ಮಾಡೋಕ್ಕೆ. ಸೊ ಮಕ್ಕಳು ಕೂಡ ಇರಲಿಲ್ಲ, ಹಾಗಾಗಿ ಸೊ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಪರವಾಗಿಲ್ಲ ಇರಲಿ ಅಂಥೇಳಿ ನಾನು ಅದನ್ನೆಲ್ಲ ಅಲ್ಲೇ ಬಿಸಾಕಿ ಎಲ್ಲ ತೆಗೆದು ಮಾಡಿದ್ದೀನಿ. ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ಐ ಆಮ್ ಜಸ್ಟ್ ಫ್ಯಾಬ್ಯುಲಸ್. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇದನ್ನು ನೋಡಿ ಐ ಆಮ್ ಪ್ರೌಡ್ ಮೈ ಸೆಲ್ಫ್ ಆ್ಯಕ್ಚುಲಿ. ಸೊ ಒಂದು ಟೇಬಲ್ಗೆ ಅದನ್ನು ನಾವು ರಿಟರ್ನ್ ಮಾಡಬೇಕು ಅಥವಾ ಬಿಸಾಕಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅಷ್ಟು ಹಳೇದಾಗಿತ್ತು ಅದು, ಬಟ್ ಎಲ್ಲ ಚೆನ್ನಾಗಿತ್ತು. ಸೊ ಯಾಕೆ ಇದಕ್ಕೊಂದು ನ್ಯೂ ಲುಕ್ ಕೊಡಬಾರ್ದು ಅನ್ನೋ ಒಂದು ಯೋಚನೆಯಲ್ಲಿ ನಾನು ಜಸ್ಟ್ ಒಂದು ಟ್ರೈ ಮಾಡೋಣ, ಓಕೆ ಚೆನ್ನಾಗಾದರೆ ಆಗಲಿ, ಅದರ್ವೈಸ್ ಬಿಸಾಕ್ಬಿಡೋಣ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದ್ದು. ಟ್ರಸ್ಟ್ ಮೀ, ಇಟ್ಸ್ ಜಸ್ಟ್ ವಾವ್. ನಿಮಗೆ ಅನ್ನಿಸ್ತಾ ಇರುತ್ತೆ ಇದು ಹೇಗೆ ಕಾಣಿಸ್ತಿದೆ, ಹೇಗೆ ಬ್ಯೂಟಿಫುಲ್ಲಾಗಿದೆ ಅಂತ. ಕಲರ್ ಕೂಡ ಅಷ್ಟೇ, ನಾನು ಬ್ಲ್ಯಾಕಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಬ್ಲ್ಯಾಕ್, ಇದು ಗ್ರೇ ಕಲರ್. ಇದರಲ್ಲಿ ಪಿಂಕು ಕಲರ್ ಮಾಡ್ಬೋದು ಅಥವಾ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಮಾಡ್ಕೋಬೋದು. ಬಟ್ ನನಗೆ ಎಸ್ಪೆಷಲ್ ಈ ಕಲರ್ ಲುಕ್ಸ್ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಜೊತೆಗೆ ಕೊಳೆ ಆದರೆ, ಗಲೀಜಾದರೆ, ಸೊ ಮಕ್ಕಳೆಲ್ಲ ಹತ್ತುತ್ತಾ ಇರ್ತಾರೆ, ಎಲ್ಲ ಮಾಡ್ತಾರಲ್ಲ, ಸೊ ಅದಕ್ಕೆಲ್ಲ ಓಕೆ ಡಿಪೆಂಡಬಲ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಈ ಕಲರ್ನ ತರಿಸಿ ಪೇಸ್ಟ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲಾಟ್ಸ್ ಆಫ್ ಲವ್.